ಗುರುಗಳೇ, ಇದು ಒಂದು ಕ್ವಶನ್. ಆಯ್ತು. ಈ ಸೆಲ್ಫ್ ಟಾರ್ಚರ್ ಇದೆಯಲ್ಲ, ಹಿಂಸೆ ಬಗ್ಗೆ. ಫಸ್ಟ್ ಅಹಿಂಸೆಯಲ್ಲಿ ನಮ್ಗೆ ಅಹಿಂಸೆವಾಗಿ ಬದುಕಬೇಕು ಸ್ವಂತ, ಅದನ್ನ ಹೇಳಿದ್ರಿ. ನನಗೊಂದು ಡೌಟ್ ಬಂದಿದೆ, ಏನಂದ್ರೆ ಕ್ಲಾರಿಟಿ ಅದ್ಕೊಂಡ್ಬೇಕು. ಈಗ ಮನಸ್ಸು ಹೇಳಿದನ್ನ ಕೇಳಬಾರ್ದು, ಆತ್ಮ ಹೇಳಿದ್ ಕೇಳಬೇಕು. ಈಗ ಮನಸ್ಸಿಗೆ ನಾವು ಯಜಮಾನ ಆಗ್ಬೇಕು, ಅದನ್ನ ಯಜಮಾನ ಆಗ್ಬಿಡ್ಬಾರ್ದು, ಅದನ್ನ ಸೇವಕ ಮಾಡ್ಕೋಬೇಕು ಅಂತ. ಅದ್ ಎಕ್ಸಾಂಪಲ್ ಕೊಡ್ಬೋದ? ಒಂದು ಚೂರ್ ಕನ್ಫ್ಯೂಸ್, ಯಾವ ತರ? ಏನಂತಂದ್ರೆ ಈಗ ಆಮ್, ಉದಾಹರಣೆಗೆ ಈಗ ಉದಾಹರಣೆಗೆ ಆಲ್ಕಹಾಲ್ ಅನ್ನೋದು ಒಂದು ಅಭ್ಯಾಸ ಆಗಿದೆ ಅಂತ ಇಟ್ಕೊಳ್ಳಿ, ಕೆಟ್ಟ ಅಭ್ಯಾಸ. ಓಕೆ, ಈಗ ಏನಿರುತ್ತೆ, ಬುದ್ಧಿ ಏನಿರುತ್ತೆ, ಮಾಡಬಾರ್ದು ಅಂತ ಹೇಳ್ತದೆ ಅಲ್ವಾ? ಬುದ್ಧಿ ಏನಿರುತ್ತೆ, ಇದು ತಪ್ಪು, ಇದು ಒಳ್ಳೇದಲ್ಲ, ನಿನ್ನ ದೇಹವನ್ನು ಹಿಂಸೆ ಮಾಡ್ತೀರಾ ನೀವು ತಗೊಂಡು. ಅದು ಮೇ ಬಿ ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು. ಅದು ಯಾವುದೋ ಒಂದು ರೀತಿಯಲ್ಲಿ ಒತ್ತಡಿಯಿಂದನೋ ಇಲ್ಲಾಂದ್ರೆ ಇನ್ನು ಅನೇಕ ಸಾವಾಸ ದೋಷೆಯಿಂದನೋ ಏನೋ ಬಂದಿರ್ಬೋದು ನಿಮಗೆ. ಆದರೆ ಬುದ್ಧಿ ಏನ್ ಹೇಳುತ್ತೆ, ಇದು ಒಳ್ಳೇದಲ್ಲ ಅಂತ. ಮನಸ್ಸು ಏನ್ ಹೇಳುತ್ತೆ, ಮಾಡಿ ಪರವಾಗಿಲ್ಲ ಅಂತ ಹೇಳುತ್ತೆ. ಇದೊಂದು ಸಾರಿ ಮಾಡಿ ಪರವಾಗಿಲ್ಲ ಅಂತ. ನೀವು ಯಾವ್ದು ಕೇಳ್ತೀರಾ? ಮನಸ್ಸನ್ನೇ ಕೇಳ್ತೀರಾ ಅಲ್ವಾ? ಸೊ ಕೇಳೋದಾಯ್ತು, ನಾವು ಕುಡಿಯೋದಾಯ್ತು. ಓಕೆ, ಆಮೇಲೆ ದೇಹಕ್ಕೂ ನೆಕ್ಸ್ಟ್ ಸಿನಿಮಾ ಇದೆ. ದೇಹ ಏನ್ ಮಾಡತ್ತೆ? ಮಲ್ಕೊಳಕ್ಕಾಗಲ್ಲ, ಏನೇನೋ ಚಿತ್ರಹಿಂಸೆ, ಒಂಥರ ಆಮ್, ಆ, ತಿಂದಿರೋದು ಸರಿಯಾಗಿ ಜೀರ್ಣ ಆಗೋದಿಲ್ಲ, ವಾಮಿಟಿಂಗ್ ಆಗತ್ತೆ. ಮತ್ತೆ ಮನೆಯಲ್ಲಿ ಹೋದ ತಕ್ಷಣ ಆ ಸ್ಮೆಲ್ಗೆ ಎಲ್ಲರೂ ಕೆಟ್ಟದಾಗಿ ಭಾವಿಸ್ತಾರೆ. ಆಮೇಲೆ ಅವ್ರಿಗೊಂಥರ ಹಿಂಸೆ, ಅವ್ರ ಮೇಲೆ ಏನೇನೋ ಮಾತಾಡೋದು, ಕೂಗೋದು, ಬೈಯೋದು, ಏನೇನೋ ಅಕ್ಕಪಕ್ಕ ಮನೆ ಗಲಾಟ ಮಾಡ್ಕೊಂಡೋದು. ಇಷ್ಟೆಲ್ಲ ನೀವು ಮಾಡಿ ಏನು ಸಾಧಿಸಿದೆ? ನಿಮ್ಮ ದೇಹವನ್ನು ಹಿಂಸೆ ಮಾಡಿದ್ರ ಇಲ್ಲ ಅಷ್ಟೇ. ಓಕೆ, ನೀವು ಸುಮ್ಮನೆ ಇದ್ದಿದ್ರೆ ಆಯ್ತು, ಇದು ಒಳ್ಳೇದಲ್ಲ, ನಾವು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಮತ್ತೆ ನನಗೂ ಅನುಭವ ಇದೆ ಅಂತ ಆ ಬುದ್ಧಿ ಕಡೆ, ಆ ಜ್ಞಾನದ ಕಡೆ, ಆ ಧ್ಯಾನ ಕಡೆ ಹೋದ್ರೆ ಅವನ ಗ್ಯಾರಂಟಿ ಅವರ ಮೈಂಡ್. ಈಗ ಮನಸ್ಸನ್ನೋದು ಬಂಧನಕ್ಕೂ ಮೋಕ್ಷಕ್ಕೆ ಎರಡು ಕಾರಣ ಅದೇ. ಅರ್ಥ ಆಯ್ತು? ಅಂದ್ರೆ ಮನಸ್ಸನ್ನು ಎಲ್ಲರೂ ಕೇಳಬಾರ್ದು ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ಕೆಟ್ಟ ವಿಷಯಗಳು ಕೇಳಬಾರ್ದು ಅಂತ ನಾನು ಹೇಳೋದು. ಒಳ್ಳೆಯ ವಿಷಯಗಳಿದ್ರೆ ಕೇಳಿ ಪರವಾಗಿಲ್ಲ. ಉದಾಹರಣೆಗೆ ಮನಸ್ಸು ಹೇಳತ್ತೆ, ಈಗ ಇವತ್ತು ಬೆಳಗ್ಗೆ ಈಗ ಸ್ವಾತಂತ್ರ್ಯ ಸಂಭ್ರಮ ಆಚರಣೆ ಆಗ್ತಾ ಇದೆ ಇಲ್ಲಿ, ಮತ್ತೆ ಒಳ್ಳೆ ಪ್ರವಚನ ಸಿಗತ್ತೆ ಇವತ್ತು, ಬೆಳಗ್ಗೆ ಕ್ಲಾಸ್ಗೆ ನಾನು ಹೋಗೋಣ ಅಂತ ಮನಸ್ಸು ಹೇಳತ್ತೆ. ಓಕೆ, ಮನಸ್ಸು ಹೇಳಿದ್ರೆ ಅದು ಕೇಳಿ, ಅಂಥವೆಲ್ಲ ಕೇಳಿ. ಅಂಥವೆಲ್ಲ ಕೇಳಿದ್ರೆ ಖಂಡಿತ ಏನಾಗತ್ತೆ, ಈ ಕ್ಲಾಸ್ಗೆ ಬರ್ತೀರಾ, ಈ ಕ್ಲಾಸಲ್ಲಿ ಕೂತ್ಕೊಳ್ತೀರಾ, ಧ್ಯಾನ ಮಾಡ್ತೀರಾ, ಜ್ಞಾನ ತಿಳ್ಕೊಂತೀರಾ. ನಿಮ್ಮಲ್ಲಿ ಏನಾಗತ್ತೆ, ಒಂದು ಶಾಂತಿ, ಅದ್ಭುತವಾದ ಆನಂದ, ಸೊ ಬ್ಲಿಸ್ ಎಲ್ಲ ಸಿಗ್ತಾ ಇರ್ತದೆ.